ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್. ಹೊಸದೊಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ. ಈ ವ್ಲಾಗಲ್ಲಿ ನಾನು ಒಂದು ಟ್ರೆಡಿಷ್ನಲ್ ರೆಸಿಪಿ, ನಮ್ಮ ಅಜ್ಜಿ ಕಾಲದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ. ವೈಟ್ ಕರಿ ವಿತ್ ಮಿಕ್ಸ್ಡ್ ವೆಜಿಟೇಬಲಿಂದ ಮಾಡ್ತಾರೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ. ಮತ್ತು ಅದರ ಜೊತೆ ಒಂದು ಒಳ್ಳೆಯ ಫೇಶಿಯಲ್ ಕ್ರೀಮನ್ನು ಕೂಡ ಶೇರ್ ಮಾಡಲಿಕ್ಕಿದ್ದೇನೆ. ನೀಮ್ ಫೇಸ್ ಕ್ರೀಮ್. ಆ್ಯಕ್ನೆ ಪಿಂಪಲ್ಸ್ ಇರೋರಿಗೆ ಅಥವಾ ನಾರ್ಮಲ್ ಆಯಿಲಿ ಸ್ಕಿನ್ನವ್ರಿಗೂ ತುಂಬಾ ಚೆನ್ನಾಗಿರುತ್ತೆ. ಆ ಕ್ರೀಮ್ ಹೇಗೆ ಮಾಡೋದು ಅಂತ ಅದನ್ನು ಕೂಡ ಇದರಲ್ಲಿ ತೋರಿಸ್ತಾ ಇದ್ದೇನೆ. ಇವಾಗ ಅದನ್ನೆಲ್ಲವನ್ನು ನೋಡಿಕೊಂಡು ಬರೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಹೊಸದಾಗಿ ನನ್ನ ವಿಡಿಯೋ ನೋಡೋರಾಗಿರಿದ್ರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇವಾಗ ಈ ಅಡುಗೆಗೆ ನಾನು 3 ಥರದ ತರಕಾರಿಯನ್ನು ಉಪಯೋಗಿಸ್ತಾ ಇದ್ದೇನೆ. ಒಂದು ನುಗ್ಗೆಕಾಯಿ, ಒಂದು ಬದನೆಕಾಯಿ, ಮತ್ತೊಂದು ತೊಂಡೆಕಾಯಿ. ಬದನೆಕಾಯಿ ಗ್ರೀನ್ ಬರುತ್ತೆ, ಗುಳ್ಳ ಅಂತ ಏನು ನಮ್ಮ ಕಡೆ ಹೇಳ್ತೀವಿ. ಯಾವ ಬದನೆಕಾಯಿ ಕೂಡ ಉಪಯೋಗಿಸ್ಕೋಬೋದು. ಇಲ್ಲಿ ಸಿಗೋದು ಗ್ರೀನ್ ಕಲರ್ ಬದನೆಕಾಯಿ, ಅದನ್ನು ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಚಾಪ್ ಮಾಡ್ಕೊಂಡಿದ್ದೀವಿ. ತೊಂಡೆಕಾಯಿಯನ್ನು ಕೂಡ ಇವಾಗ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾವು ಒಂದು ತೊಂಡೆಕಾಯಿಯ 2 ಪೀಸನ್ನು ನಾವು ಮಾಡ್ಕೊಬೇಕು. ಬದನೆಕಾಯಿ ಸ್ವಲ್ಪ ದೊಡ್ಡನೇ ಕಟ್ ಮಾಡ್ಕೊಬೇಕು. ಅದ್ರ ಜೊತೆ ನುಗ್ಗೆಕಾಯಿ ಕೂಡ ಹಾಕ್ಕೊಂಡಿದ್ದೀವಿ. ನುಗ್ಗೆಕಾಯಿ ಒಂದು 3 ತೊಗೊಂಡಿದ್ದೀನಿ, ಬದನೆಕಾಯಿಯನ್ನು ಒಂದು 2 ತೊಗೊಂಡಿದ್ದೀನಿ, ಮತ್ತು ತೊಂಡೆಕಾಯಿ ಇಷ್ಟು ತೊಗೊಂಡಿದ್ದೀವಿ. ನೋಡಿ, ಇದಿಷ್ಟನ್ನು ತೊಳೆದಾಗಿದೆ. ಇವಾಗ 2 ಭಾಗಗಳನ್ನಾಗಿ ಮಾಡಿ ಕಟ್ ಮಾಡ್ತಾ ಇದ್ದೇವೆ. ನೋಡಿ, ಈ ಥರ. ನಮ್ಮ ಮನೇಲಂತೂ ಈ ಅಡುಗೆ ಎಲ್ಲರಿಗೂ ತುಂಬಾ ಇಷ್ಟ ಮತ್ತು ಫೇವ್ರೇಟ್ ಅಂತಲೇ ಅನ್ಬೋದು. ಎಳೆ ತೊಂಡೆಕಾಯಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಈ ಸಾಂಬಾರು. ಇವಾಗ ನೋಡಿ, ಇಷ್ಟು ದೊಡ್ಡದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ಬದನೆಕಾಯಿ ಮತ್ತು ನುಗ್ಗೆಕಾಯಿ ಇದು ಕೂಡ ರೆಡಿಯಾಗಿದೆ. ತೊಂಡೆಕಾಯಿ ಮಾತ್ರ ನಾನು ಕುಕ್ಕರಲ್ಲಿ ಹಾಕಿ ಸ್ಟೀಮ್ ಮಾಡ್ತಾಯಿದ್ದೀನಿ, ಯಾಕಂದರೆ ಬೇಯೋಕ್ಕೆ ತುಂಬ ಹೊತ್ತು ಹಿಡಿಯುತ್ತೆ ಮತ್ತು ಗ್ಯಾಸ್ ಶಾರ್ಟೇಜ್ ಇದ್ದ ಕಾರಣದಿಂದ ಪ್ರೆಷರ್ ಕುಕ್ಕರಲ್ಲಿ ಹಾಕಿದರೆ ಸ್ಟೀಮ್ ಬಂದರೆ ಅಷ್ಟೇ ಸಾಕಾಗುತ್ತೆ ಅದಕ್ಕೆ ಬೇಯೋಕ್ಕೆ. ಇವಾಗ ಒಂದು ಚಿಕ್ಕ ಕಡಾಯಿ ಪ್ಯಾನಲ್ಲಿ ಹಸಿಮೆಣಸಿನ್ಕಾಯಿಯನ್ನು ಹುರ್ಕೋಬೇಕು. ಒಂದು 5 ಹಸಿಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀವಿ. ಚೆನ್ನಾಗಿ ಎಣ್ಣೆಯಲ್ಲಿ ಅದನ್ನು ಹುರ್ಕೋಬೇಕು. ಇಲ್ಲಿ ನಾನು 1 ಕಾಯಿ ತುರಿ ತೊಗೊಂಡಿದ್ದೀವಿ. ಫುಲ್ ಒಂದು ದೊಡ್ಡ ಕಾಯಿಯನ್ನು ತಗೊಂಡಿದ್ದೀವಿ. ಇಲ್ಲಿ ಬೇಳೆಯನ್ನು ಉಪಯೋಗಿಸ್ದೇ ಇರೋ ಕಾರಣದಿಂದ ಸ್ವಲ್ಪ ಗ್ರೇವಿ ಚೆನ್ನಾಗಿ ಬರಬೇಕು ಅನ್ನೋದಕ್ಕೋಸ್ಕರ ಕಾಯಿಯನ್ನು ಜಾಸ್ತಿನೇ ತಗೋಬೇಕು ಈ ಅಡುಗೆಗೆ. ಇವಾಗ ತೆಂಗಿನಕಾಯನ್ನು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕಡೆಯಲ್ಲಿ ಹಸಿಮೆಣಸಿನಕಾಯಿಯನ್ನು ನಾವು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಹುರಿತಾ ಇದ್ದೇವೆ. ಚೆನ್ನಾಗಿ ಅದು ವೈಟ್ ಆಗೋವರೆಗೂ ಹುರ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನೀವು ಯಾವ ಥರ ಮಿಕ್ಸ್ಡ್ ವೆಜಿಟೇಬಲ್ ಅಡುಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗೂ ಒಂದು ಕಲಿತಂಗಾಗುತ್ತೆ. ಮತ್ತು ನನ್ನ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನೋಡಿ, ನಾನು ಕ್ಲೋಸಪ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ವೈಟ್ ಸ್ಪಾಟ್ಸ್ ಬರೋಕ್ಕೆ ಶುರುವಾಯಿತು. ಇಷ್ಟಾದರೆ ಸಾಕು. ಇದನ್ನು ಇವಾಗ ಕಾಯಿ ತುರಿಗೆ ಹಾಕಿಬಿಟ್ಟು ನಾವು ಫೈನಾಗಿ ರುಬ್ಕೊಬೇಕು. ಮತ್ತು ಅದೇ ಪ್ಯಾನಲ್ಲಿ ಸ್ವಲ್ಪ ಧನಿಯಾಕಾಳು, 1.5 ಸ್ಪೂನಷ್ಟು ಧನಿಯಾಕಾಳು ತೊಗೊಂಡಿದ್ದೀವಿ. ಇನ್ನು ಎಣ್ಣೆ ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಧನಿಯಾ ಕೆಂಪಗಾಗೋವರೆಗೂ ಹುರ್ಕೊಬೇಕು. ನೋಡಿ, ಈ ಥರ ಚೆನ್ನಾಗಿ ಹುರ್ಕೊಬೇಕು. ಇನ್ನೊಂದು ಸೈಡಲ್ಲಿ ನಾನು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕ್ಕೊತ ಚೆನ್ನಾಗಿ ರುಬ್ಕೋಬೇಕು. ಅಷ್ಟು ಹುಣಸೆಹಣ್ಣನ್ನು ಹಾಕ್ಕೋತಾ ಇದ್ದೀವಿ. ಹುಣಸೆಹಣ್ಣು ಹಾಕಿದ ಮೇಲೆ ಇಷ್ಟು ಪೇಸ್ಟ್ ಆದಮೇಲೆ ಇನ್ನೇನು ಮುಗೀತು ಅನ್ನೋಷ್ಟರಲ್ಲಿ ನಾವು ಹುರಿದಿಟ್ಕೊಂಡಿರುವ ಧನಿಯಾ ಕಾಳನ್ನು ಹಾಕಿ ಫೈನಲ್ ಆಗಿ ಒಂದು ಸಾರಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ಇವಾಗ ನೋಡಿ, ಮಸಾಲೆ ರೆಡಿಯಾಗಿದೆ. ಈ ಬೌಲಲ್ಲಿ ನಾನು ಹಾಕ್ತಾಯಿದ್ದೀನಿ. ಎಲ್ಲೂ ನಾವು ಕೆಂಪು ಮೆಣಸಿನ್ಕಾಯಿ ಬಳಸ್ತಾ ಇಲ್ಲ. ಮಸಾಲೆಯನ್ನು ಈ ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀವಿ. ತುಂಬ ಮಸಾಲೆ ಹಾಕದೇ ಮಾಡಿರುವ ಅಡುಗೆ ಇದು. ಇಲ್ಲಿ ನಾವೆಲ್ಲಿ ಆನಿಯನ್, ಗಾರ್ಲಿಕ್ ಏನೂ ಉಪಯೋಗಿಸ್ತಾನೆ ಇಲ್ಲ. ಒಂದು ದೊಡ್ಡ ಪಾಟಲ್ಲಿ, ದೊಡ್ಡ ದಪ್ಪ ತಳ ಇರುವ ಪಾತ್ರೆಯಲ್ಲಿ ನಾವು ಬಿಸಿ ನೀರಲ್ಲಿ ಈ ಬದನೆಕಾಯಿ ಮತ್ತು ನುಗ್ಗೆಕಾಯಿ ತುಂಬ ಬೇಗ ಬೇಯುತ್ತೆ ಅಲ್ವಾ, ಅದನ್ನು ಇದು ಪಾಟ್ ಮೇಲೆ ಇಟ್ಬಿಟ್ಟು ಒಂದು 2-3 ನಿಮಿಷದಲ್ಲಿ ಅದು ಬೆಂದೋಗುತ್ತೆ. ಬದನೆಕಾಯಿ ಅಂತೂ ಬೇಗನೆ ಬೇಯುತ್ತೆ. ಇವನ್ನು ಮೊರಿಂಗಾ ಕೂಡ ಹಾಗೆ ಬೇಗನೆ ಬೇಯುತ್ತೆ.
ಇವೆರಡನ್ನು ಮುಚ್ಚಳ ಮುಚ್ಚಿ ಉಪ್ಪು ಹಾಕಿಬಿಟ್ಟು ನಾವು ಬೇಯಿಸ್ಕೋಬೇಕು 1 to 3 ಮಿನಿಟ್ಸ್. ಇದು ತೊಂಡೆಕಾಯಿ ಜೊತೆ ಕುಕ್ಕರಲ್ಲಿ ಖಂಡಿತ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬಾ ಪಾಯಸವಾಗಿ ಎಲ್ಲ ಮಿಕ್ಸ್ ಆಗಿಬಿಟ್ಟು ಫುಲ್ಲಿ ಮ್ಯಾಶಿ ಆಗಿಡುತ್ತೆ, ಅದು ಚೆನ್ನಾಗಿರಲ್ಲ. ಇದನ್ನು ನಾವು ಸಪ್ರೇಟಾಗೇ ಬೇಯಿಸ್ಕೋಬೇಕು. ಇವಾಗ ಇದನ್ನು ಮುಚ್ಚಿ ನಾವು ಒಂದು 3-4 ನಿಮಿಷ ಬೇಯಿಸ್ಕೊಂಡು ಬರೋಣ. ಇದು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ, ಕಲರ್ ಕೂಡ ಚೇಂಜ್ ಆಗಿದೆ. 3 ಮಿನಿಟ್ಸ್ ಆಯಿತು. ಇಲ್ಲಿ ನಾವು ಬೇಯಿಸಿ ಇಟ್ಕೊಂಡಿರುವ ತೊಂಡೆಕಾಯಿಯನ್ನು ಕೂಡ ಇದಕ್ಕೆ ಹಾಕ್ಕೋಬೇಕು. ತೊಂಡೆಕಾಯಿ ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀವಿ ನೋಡಿ. ಇವಾಗ ಇದು ಇನ್ನೊಂದು ಬಾಯ್ಲ್ ಬರಬೇಕು. ನನ್ನ ಈ ವ್ಲಾಗ್ ಎಲ್ಲ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ ನನಗೆ ಕೇಳೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನೋಡಿ ನಾನು ಮಸಾಲೆ ಕೂಡ ಹಾಕ್ತಾಯಿದ್ದೀನಿ. ಮಸಾಲೆಯನ್ನು ಹಾಕಿಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ ನೀರು. ಇದು ಅನ್ನಕ್ಕಂತೂ ತುಂಬಾ ಸೂಪರ್ ಆಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಬೇಯೋವಾಗಲೇ ಉಪ್ಪು ಹಾಕಿರೋದ್ರಿಂದ ಇವಾಗೇನೂ ಉಪ್ಪು ಹಾಕ್ತಾ ಇಲ್ಲ ಇಲ್ಲಿ ನೋಡಿ. ಇಷ್ಟು ಕನ್ಸಿಸ್ಟೆನ್ಸಿ ಇಷ್ಟು ತೆಳುವಾಗಿದೆ. ಇವಾಗ 1ರಿಂದ 2 ಕರಿಬೇವಿನ ಸೊಪ್ಪಿನ ಕಡ್ಡಿಯನ್ನು ತಗೊಳ್ಳಿ. ರಾ ಕರಿಬೇವಿನ ಸೊಪ್ಪು ಏನು ಹುರಿದಿರೋದಲ್ಲ. ಇದನ್ನು ಇವಾಗ ಈ ಸಾಂಬಾರಿಗೆ ಹಾಕಿಬಿಡಿ, ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. 1-2 ಮಿನಿಟ್ಸ್ ಇದನ್ನು ಮುಚ್ಚಿ ನಾವು ಬೇಯಿಸಬೇಕು. ಮಸಾಲೆ ಹಸಿ ಇದೆ ಅಲ್ವಾ, ಸ್ವಲ್ಪ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ಒಂದು ಕಡೆಯಲ್ಲಿ ಅಕ್ಕಿ ಹಿಟ್ಟನ್ನು ನೀರನ್ನು ಹಾಕಿ ಕಲಸಿ ಒಂದು ಸ್ಲರಿ ಥರ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೇಕು. ಯಾಕೆ ಹಾಕೋದು ಅಂದರೆ ಇದು ಸ್ವಲ್ಪ ಇನ್ನೂ ದಪ್ಪಗೆ ಬರಬೇಕು ಅಂತ, ಸಾಂಬಾರು ಸ್ವಲ್ಪ ದಪ್ಪಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಸ್ಲರಿಯನ್ನು ಹಾಕ್ತಾಯಿದ್ದೇವೆ. ಈ ಸ್ಲರಿ ಹಾಕೋ ಬದಲು ನೀವು ಬೇಕಿದ್ದರೆ ಕಾಯಿ ತುರಿಯನ್ನು ರುಬ್ಬೋವಾಗಲೇ ಒಂದು ನೆನೆಸಿಟ್ಟ 1 ಸ್ಪೂನ್ ಅಕ್ಕಿಯನ್ನು ಕೂಡ ಹಾಕಿ ರುಬ್ಬಿಕೊಂಡು ಕೂಡ ಮಾಡ್ಕೊಬೋದು. ಇವಾಗ ನಾವು ಒಂದು ಒಳ್ಳೆಯ ಗಮ್ ಅಂತ ಒಂದು ಒಗ್ಗರಣೆನ ಕೊಟ್ಕೋಬೇಕು. ಇದಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ, ಅದರ ಜೊತೆ ನಾನು ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂದ ಮೇಲೆ ನಾನು ಕೆಂಪು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೋಬೇಕು. ಇದು ಏನು ಅಡುಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಏನು ಚೆನ್ನಾಗಿರುತ್ತೆ ಅಂತ ಅಂದ್ಕೋಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. GSB ಸ್ಟೈಲ್ ಟ್ರೆಡಿಷ್ನಲ್ ರೆಸಿಪಿ ಇದು, ಖಂಡಿತ ಟ್ರೈ ಮಾಡಿ. ಇದಕ್ಕೆ ನಾವು ವೈಟ್ ಕರಿ ಅಂತಲೇ ಹೇಳ್ತೀವಿ. ಇವಾಗ ಇದನ್ನು ಒಗ್ಗರಣೆನ ಇದಕ್ಕೆ ಹಾಕಿ ಇವಾಗ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಹಾಕಿದ ತಕ್ಷಣ ಈ ಥರ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಡಿ. ಆ ಫ್ಲೇವರ್ ಅಂತೂ ಎಲ್ಲದಕ್ಕೂ ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದಮೇಲೆ ನೀವು 5 ನಿಮಿಷ ಆದಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಿಮ್ಮದು ಸೂಪರ್ ಡೆಲಿಷಿಯಸ್ ಹೆಲ್ದಿ ಮಿಕ್ಸ್ಡ್ ವೆಜಿಟೇಬಲ್ ವೈಟ್ ಕರಿ ರೆಡಿ ಆಗುತ್ತೆ. ನುಗ್ಗೆಕಾಯಿ ಫ್ಲೇವರ್ ಅಂತೂ ಈ ಕರಿಗೆ ತುಂಬ ಚೆನ್ನಾಗಿರುತ್ತೆ. ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿ ವೈಟಾಗಿ ಬಂದಿದೆ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಇವಾಗ ಒಂದು ಒಳ್ಳೆಯ ಹೋಮ್ ಮೇಡ್ ಕ್ರೀಮ್ ನೋಡ್ಕೊಂಬರೋಣ. ನೀಮ್ ಕ್ರೀಮ್, ಅದು ಡೈಲಿ ಫೇಶಿಯಲ್ ಕ್ರೀಮ್. ಅಂದರೆ ಡೈಲಿ ನೀವು ಒಂದು ದಿನಕ್ಕೆ 2 ಬಾರಿ ಅದನ್ನು ಉಪಯೋಗಿಸ್ಕೋಬೋದು. ಆ್ಯಕ್ನೆ, ಪಿಂಪಲ್ ಇರೋರಿಗೆ, ಅಲರ್ಜಿಕ್ ಇರೋರಿಗೆ, ನಾರ್ಮಲ್ ಆಯಿಲಿ ಸ್ಕಿನ್ ಎಲ್ಲರಿಗೂ ಇದು ಸೂಟ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಅದನ್ನು ಮಾಡಿಕೊಂಡು ಫ್ರಿಜ್ಜಲ್ಲಿ ಒಂದು 15 to 20 ಡೇಸ್ ಎತ್ತಿಟ್ಕೊಬೋದು. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ಹಾಗಾದರೆ ಬನ್ನಿ, ಏನೇನು ಸಾಮಗ್ರಿಗಳು ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇವಾಗ ನಾನು ಹಿಂದಿನ ವ್ಲಾಗಲ್ಲಿ ನಾನು ಇದರ ನೀಮ್ ಪೇಸ್ಟ್ ತೆಗೆಯೋದು ಹೇಗೆ ಅಂತ ತೋರಿಸಿದೆ. ಅದನ್ನು ಕೂಡ ಆ ವಿಡಿಯೋ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಫೇಸ್ ವಾಶ್ ಮಾಡೋದು ಆ ವಿಡಿಯೋ ಲಿಂಕ್ ಕೂಡ ಅದರಲ್ಲಿ ಹಾಕಿರ್ತೀನಿ. ಇವಾಗ ನಾವು ಒಂದು 4 ಸ್ಪೂನು ನೀಮ್ ಪೇಸ್ಟ್ ತಗೊಂಡಿದ್ದೀನಿ. ಅದರ ಜೊತೆಗೆ ನಾನು ರೋಸ್ ವಾಟರನ್ನು ಹಾಕ್ಕೊತಾ ಇದ್ದೀನಿ. ರೋಸ್ ವಾಟರ್ ಬಂದು 2 ಸ್ಪೂನ್ ತಗೊಂಡಿದ್ದೀನಿ. ಯಾಕಂದರೆ ನೀಮಲ್ಲಿ ತುಂಬ ಕಹಿ ಅಂಶ ನಿಮಗೆ ಕಾಣಿಸುತ್ತೆ, ಆ ಸ್ಮೆಲ್ ಕೂಡ ತುಂಬ ಕಹಿನೇ ಇರುತ್ತೆ. ಹಾಗಾಗಿ ನಾವು ಸ್ಮೆಲ್ಗೋಸ್ಕರ ನಾವು ರೋಸ್ ವಾಟರನ್ನು ಹಾಕ್ಕೋತಾ ಇದ್ದೀನಿ. ಬೇಕಿದ್ದರೆ ಟ್ರೀ ಆಯಿಲ್ ಕೂಡ ಹಾಕ್ಕೊಬೋದು. ಅದು 2 ಚಮಚ ಹಾಕ್ಕೊಂಡಿದ್ದೀನಿ 4 ಸ್ಪೂನ್ ನೀಮ್ ಪೇಸ್ಟ್ಗೆ. ಓಕೆ, 4 ಸ್ಪೂನ್ ನೀಮ್ ಪೇಸ್ಟ್ಗೆ ನಾನು 2 ಸ್ಪೂನು ರೋಸ್ ವಾಟರನ್ನು ಹಾಕಿದ್ದೀನಿ. ರೋಸ್ ವಾಟರ್ ಅಂತೂ ಎಕ್ಸಲೆಂಟ್ ಟೋನರ್, ಅದು ತುಂಬ ಚೆನ್ನಾಗಿ ಕೊಡುತ್ತೆ, ಗ್ಲೋಯಿಂಗ್ ಕೊಡುತ್ತೆ ಸ್ಕಿನ್ಗೆ. ಅದರ ಜೊತೆ 1 ಸ್ಪೂನು ಆಲೋವೆರಾ ಜೆಲ್ ಕೂಡ ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ಆಲೋವೆರಾ ಜೆಲ್ ಹಾಕಿ ಚೆನ್ನಾಗಿ ಈ ಥರ ಫೋಮಿ ಟೆಕ್ಸ್ಚರ್ ಬರೋವರೆಗೂ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನಿನ್ನೂ
ಆಲೋವೆರಾ ಜೆಲ್ ಫುಲ್ ಮಿಕ್ಸ್ ಆಗಿಲ್ಲ, ತುಂಬ ಒಂದು 2 ನಿಮಿಷ ಆದರೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು. ಈ ಕ್ರೀಮನ್ನು ನೀವು ಡೈಲಿ 1-2 ಬಾರಿ ಹಚ್ಕೊತ ಬಂದರೆ ಮೊಡವೆಗಳು 1 ವೀಕ್ 4 ಡೇಸಲ್ಲಿ ನಿಮಗೆ ಚೇಂಜಸ್ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ ನಾನು ಅರ್ಧ ಸ್ಪೂನ್ ಅರಿಶಿಣವನ್ನು ಹಾಕ್ಕೋತಾ ಇದ್ದೀನಿ. ಇದು ನಾರ್ಮಲ್ ಅಡುಗೆಗೆ ಬಳಸುವ ಅರಿಶಿಣ ಅಲ್ಲ, ಇದು ವೈಲ್ಡ್ ಟರ್ಮರಿಕ್, ಕಸ್ತೂರಿ ಹಳದಿ ಅಂತ ಹೇಳ್ತೀವಿ. ಅದು ಸ್ಕಿನ್ಗೋಸ್ಕರನೇ ಇರೋದು, ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಸ್ಕಿನ್ಗೆ ಅಂತೂ ತುಂಬಾ ಒಳ್ಳೆಯದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೋತಾ ಇದ್ದೀನಿ. ಇದಂತೂ ನಿಮಗೆ ಮೆಡಿಕಲ್ ಸ್ಟೋರಲ್ಲಿ ಈಸಿಯಾಗಿ ಸಿಗುತ್ತೆ. ಈವನ್ ಇದು ಕಸ್ತೂರಿ ಹಳದಿ ಪೌಡರ್ ಕೂಡ ಆಯುರ್ವೇದಿಕ್ ಮೆಡಿಕಲಲ್ಲಂತೂ ಖಂಡಿತ ಸಿಗುತ್ತೆ. ಆರ್ಗ್ಯಾನಿಕ್ ಶಾಪಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಇವಾಗ ನಾವು ನೆಕ್ಸ್ಟ್ ಏನಾಗ್ತೀವಂದರೆ, ಇದು ಆಯಿಲ್ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಇದು ಹಾಕಿದ ಮೇಲೆ ನೋಡಿ ನಾನು ಒಂದು ಸ್ವಲ್ಪನೇ ಇನ್ನೊಂದು ಇದಕ್ಕೆ ಶಿಫ್ಟ್ ಮಾಡಿ ಚೆನ್ನಾಗಿ ಬೀಟ್ ಮಾಡ್ತಾಯಿದ್ದೀನಿ. ಒಂದು 3 ಮಿನಿಟ್ಸ್ ಬೀಟ್ ಆದಮೇಲೆ ಈ ಥರ ಫೋಮಿಯಾಗಿ ಟೆಕ್ಸ್ಚರ್ ಬಂತು ನೋಡಿ. ಈ ಥರ ಇನ್ನೂ ಚೆನ್ನಾಗಿ ಕ್ರೀಮ್ ಥರ ಬರುತ್ತೆ ನೋಡಿ. ಈ ಥರ ಬರುತ್ತೆ, ಗ್ರೀನಿಶ್ ಬರುತ್ತೆ. ಇದು ಬಂದ ತಕ್ಷಣ ನಾವು ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಬೇಕು. ಈ ಡಬ್ಬದಲ್ಲಿ ಹಾಕಿದ ತಕ್ಷಣ ನಾವು ಸ್ವಲ್ಪ ಹೊತ್ತು 1 to 2 hours ಫ್ರಿಜ್ಜಲ್ಲಿ ಇಟ್ಕೋಬೇಕು. ಫ್ರೀಝರಲ್ಲೆಲ್ಲ, ಫ್ರಿಜ್ಜಲ್ಲಿ ನೋಡಿ. ಇವಾಗ ಇಷ್ಟು ತೆಳುವಾಗಿ ಕಾಣಿಸ್ತಾ ಇದೆ, ಆದರೆ ನಾವು ಫ್ರಿಜ್ಜಲ್ಲಿ ಇಟ್ಟಿದ ತಕ್ಷಣ ಅದು ಚೆನ್ನಾಗಿ ಸೆಟ್ ಆಗುತ್ತೆ ಕೂಡ. ನಾನೀಗ ಫ್ರಿಜ್ಜಲ್ಲಿ ಇಟ್ಟಿಲ್ಲ, ಅದನ್ನು ಇವಾಗ ನಿಮಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕ್ರೀಮಿ ಥರನೇ ಬಂದಿದೆ, ಆದರೆ ಇನ್ನೂ ಕೂಡ ಕ್ರೀಮಾಗಿ ಬರುತ್ತೆ. ನಾವು ಫ್ರಿಜ್ಜಲ್ಲಿ ಇದನ್ನು ಇಡಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಕೈಯಲ್ಲಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಕೈಗೆ. ಈ ಥರ ನೀವು ಸ್ಕಿನ್ಗೆ ಅಪ್ಲೈ ಮಾಡ್ಕೊಬೋದು. ಕೈ, ಮುಖ, ಕಾಲು, ಪಿಂಪಲ್ಸು ಅಥವಾ ಗುಳ್ಳೆಗಳು ಎಲ್ಲಿ ಬಂದಿರೋ ಜಾಗದಲ್ಲಿ ನೀವು ಈ ಥರ ಹಾಕಿ ಚೆನ್ನಾಗಿ ಹಚ್ಕೊಬೋದು ನೋಡಿ. ಇವಾಗ ಅಪ್ಲೈ ಮಾಡಿ ತೋರಿಸಿದ್ದೀನಿ ನೋಡಿ. ಈ ಫ್ರಿಜ್ಜಲ್ಲಿ ಇಟ್ಟಿದ ತಕ್ಷಣ ಈ ಥರ ಬರುತ್ತೆ. ಈ ಥರ ಕ್ರೀಮ್ ಕರೆಕ್ಟಾಗಿ ಸ್ಟೋರ್ ಬಾಟ್ ಕ್ರೀಮ್ ಥರನೇ ಇದೆ. ನಿಮಗೆ ಈ ಕ್ರೀಮ್ ಹೇಗೆ ಅನಿಸ್ತು ಅಂತ ನನಗೆ ತಿಳಿಸಿ. ಇದೇ ಥರ ರೆಸಿಪೀಸ್ ಮತ್ತು ಸ್ಕಿನ್ ಕೇರ್ ಟಿಪ್ಸೊಂದಿಗೆ ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿಯವರೆಗೂ ಹೆಲ್ದಿ ಆಗಿರಿ, ಖುಷಿಯಾಗಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.